ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದೇಶ್ ಲಿಂಗರಾಜು, KRS ಪಕ್ಷದ ತಾಲೂಕು ಅಧ್ಯಕ್ಷ. ಏನು ಈ ಮೂಢ ಹಗರಣದ ಬಗ್ಗೆ ಕೋರ್ಟ್ ಆದೇಶ ಮಾಡಿದೆ. ಡಿಸೆಂಬರ್ 24 ಒಳಗಡೆ ವಿಚಾರಣೆ ಮುಗಿಸಿ ಕೋರ್ಟಿಗೆ ಸಲ್ಲಿಸಬೇಕು ಈ ವಿಚಾರಣೆಯ ಪೂರ್ಣ ಪ್ರಮಾಣದ ವರದಿಯನ್ನು ಅಂತ. ಹಾಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ. ಅದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರೇ ನೀವು ರಾಜೀನಾಮೆ ಕೊಡಬೇಡಿ, ಅದೇನಾಗುತ್ತೋ ನೋಡೋಣ, ಫೈಟ್ ಮಾಡೋಣ ಅಂತ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಕರ್ನಾಟಕದಲ್ಲಿ CM ಕುರ್ಚಿಗೆ ಆಸೆ ಪಡ್ತಾ ಇರ್ತಕ್ಕಂಥ, CM ಕುರ್ಚಿ ಮೇಲೆ ಕಣ್ಣಿರ್ತಕ್ಕಂಥ ಅವರು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಏನು ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ರಾಜೀನಾಮೆ ಕೊಡೋ ಅವಶ್ಯಕತೆಯೇ ಇಲ್ಲ, ಆ ಸಿದ್ದರಾಮಯ್ಯ ಅವ್ರದ್ದು ಯಾವುದೇ ತಪ್ಪಿಲ್ಲ, ಹಾಗೆ ತನಿಖೆಯನ್ನು ಎದುರಿಸ್ತೀವಿ, ಅವರೇನಾದರೂ ರಾಜೀನಾಮೆ ಕೊಡಬೇಕು ಅಂದರೆ ಹಳ್ಳಿಯಿಂದ ఢಿಲ್ಲಿವರೆಗೂ ಜನಗಳು ಸೇರಿ ಅವ್ರ ಪರವಾಗಿ ನಿಲ್ತಾರೆ, ಅವ್ರ ಬೆಂಬಲಕ್ಕೆ ನಿಲ್ತಾರೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ವರದಿಗಳನ್ನ ಕೊಡ್ತಾಯಿದ್ದಾರೆ. ಆದರೆ ನಮ್ಮ ಪ್ರಕಾರ CM ಸಿದ್ದರಾಮಯ್ಯನವರು ಏನು ಇವರು ಮೂಢ ಹಗರಣದಲ್ಲಿ ಸಿಗಾಕೊಂಡಿರೋದ್ರಿಂದ ರಾಜೀನಾಮೆ ಕೊಡಲಿಲ್ಲ ಅಂದರೆ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ. ಈಗ ಏನು CM ಆಗಿದ್ದೀರಾ, ನೆಕ್ಸ್ಟು ಮುಂದಿನ ಚುನಾವಣೆಗಳಲ್ಲಿ ಈಗ ನೀವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ದೇ ಇದ್ದು ಜನಗಳ ಮಾತಿಗೆ ನೀವು ಬೆಲೆ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಏನು ನೀವು ಇವಾಗ CM ಆಗಿದ್ದೀರಾ, ನೆಕ್ಸ್ಟು ಚುನಾವಣೆಯಲ್ಲಿ MLA ಎಲೆಕ್ಷನ್ ಕೂಡ ಗೆಲ್ಲೋದು ಕಷ್ಟಕರವಾಗುತ್ತೆ ನಿಮಗೆ. ಇದನ್ನು ಜನಗಳು ಎಷ್ಟೋ ರಾಜಕಾರಣಿಗಳಿಗೆ ತೋರಿಸಿದ್ದಾರೆ ಕರ್ನಾಟಕದ ಜನತೆ. ಆದರೆ ನಿಮಗೆ ತೋರಿಸೋದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ನೀವು ನಿಜವಾಗ್ಲೂ ಒಬ್ಬ ಒಳ್ಳೆಯ ನಿಷ್ಠಾವಂತ ರಾಜಕಾರಣಿಯನ್ನು ತೋರಿಸಿದ್ರೆ ಆದಷ್ಟು ಬೇಗ ನೀವು ರಾಜೀನಾಮೆ ಕೊಟ್ಟರೆ ಕರ್ನಾಟಕ ಜನತೆ ನಿಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಜನಗಳು ಕ್ಷಮಿಸಲ್ಲ, ಕರ್ನಾಟಕದ ಜನಗಳು. ನಮಸ್ಕಾರ. ಸಮಸ್ತ